ಕೂತ ಸೀಟು ಬಿಟ್ಕೊಡೋದಕ್ಕೆ ಇದೇನು BMTC ಬಸ್ಸಾ ಇಲ್ಲ KK ಎಕ್ಸ್‌ಪ್ರೆಸ್ ಟ್ರೈನ್? ಚಾನ್ಸೇ ಇಲ್ಲ. ಇದು ಸಿಎಂ ಸೀಟು, ರಾಜ್ಯವಾಳುವ ಸಿಎಂ ಸಿಂಹಾಸನ. ಈಗ ಖರ್ಗೆ ವಾರ್ನಿಂಗ್ ಬಳಿಕ ಗೂಡು ಸೇರಿದ ಮುನಿಸುಗಳು ಮನೆ ಕಟ್ಟೋ ಕಾರ್ಯಕ್ಕೆ ಕೈ ಹಾಕಿವೆ. ಆದ್ರೆ ಚದುರಂಗದ ಮಹಾ ಕಿಲಾಡಿ DKಶಿ ಮಾತು ಮಿಸ್ಸಿಂಗ್ ಲಿಂಕ್ ಅನ್ನಿಸ್ತಾ ಇದೆ. ಏನೇ ಕೇಳಿದ್ರು ಒನ್ ಲೈನ್ ಜಾಣ ಉತ್ತರ. ಇಂಟ್ರೆಸ್ಟಿಂಗ್ ಇದೆ. ಹದಿನೈದು ದಿನಗಳಲ್ಲಿ ಅದೆಷ್ಟು ಬಾರಿ ತ್ಯಾಗ ಬಲಿದಾನ ಅನ್ನೋ ಪದಗಳ ಪ್ರಯೋಗ ಆಯಿತೋ ಏನೋ. ಅಲ್ಲ, ಇದು ಸ್ವಾರ್ಥದ ಜಮಾನ. ತ್ಯಾಗ ಬಲಿದಾನ ಅನ್ನೋದು ಈ ವೃತ್ತಿಗೇನೇ ಅವಮಾನ. ಅದು ಬಿಡಿ, ವಿಷಯಕ್ಕೆ ಬಂದ್ಬಿಡೋಣ. ಆವತ್ತು ಖರ್ಗೆ ಬಾಯಿ ತಪ್ಪಿ ಹೇಳಿದ್ರು, ಹೇಳಬೇಕಂತಲೇ ಹೇಳಿದ್ರು. ಒಂದಂತೂ ನಿಜ, ರಾಜ್ಯ ಕಾಂಗ್ರೆಸ್ನ ಎಲ್ಲಾ ನಾಯಕರ ಬಾಯಿಗೆ ಬೀಗ ಅಂತೂ ಬಿದ್ದಿದೆ. ಸಿಎಂ ಸೀಟು KPCC ಕುಸ್ತಿ ಪ್ರಶ್ನೆ ಕೇಳಿದ್ರೇನೆ ಮಾರುದ್ದ ದೂರ ನಿಲ್ತಿದ್ದಾರೆ. ಇವತ್ತು DKಶಿನೂ ಅಷ್ಟೇ. ಅಟ್ಟದ ಮೇಲೊಂದು, ಅಡ್ಡಗೋಡೆ ಮೇಲೊಂದು LED ಬಲ್ಬ್ ಬಿಟ್ರು. ಕಾಂಗ್ರೆಸ್ನಲ್ಲಿ ಕತ್ತಲು ಕಾಣಬಾರ್ದು ಅಂತ. ಪವರ್ ಶಿಫ್ಟಿಂಗ್ ಬಗ್ಗೆ DK ಜಾಣ ನಗುವಿನ ಹಿಂದಿದೆ ಅಸಲಿ ಉತ್ತರ. ಒಂದೇ ಫ್ಯಾಮಿಲಿ ಎಂದ DKಶಿ, ಕುರ್ಚಿ ಖಾಲಿ ಇಲ್ಲ ಎಂದ ಜಮೀರ್. ಇವತ್ತು ತಿರಂಗ ಹಾರಿಸಿ AICC ಅಧ್ಯಕ್ಷರ ಜೊತೆ ಗುಪ್ತ್ ಮೀಟಿಂಗ್ ಮಾಡಿ DCM ಫುಲ್ ಹ್ಯಾಪಿ ಮೂಡ್ನಲ್ಲಿದ್ರು. ಸಿಎಂ ಇರಲಿಲ್ಲ, ಅವರು ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ತೆರಳಿದ್ರು. ಬಳಿಕ ಏನ್ ಪವರ್ ಶಿಫ್ಟಿಂಗ್ ಕಥೆ, ಖರ್ಗೆ ಅವರ ಜೊತೆ ಡೀಪ್ ಡಿಸ್ಕಷನ್ ಅಲ್ಲಿದ್ರಿ ಅಂತ ಕೇಳಿದ್ಕೆ DKಶಿ ನಕ್ಕಿದ್ದೇ ನಕ್ಕಿದ್ದು. ಮನೆಯಲ್ಲಿ ಮಾತನಾಡಿದ್ದನ್ನ ನಿಮ್ಮ ಬಳಿ ಹೇಳೋಕಾಗತ್ತಾ? ನಾವೆಲ್ಲ ಒಂದೇ ಫ್ಯಾಮಿಲಿ, ಕೂಡು ಕುಟುಂಬ ಅಂದ್ರು. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತೆ. ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡು ಯಾರು ಹೊರಗಡೆ ಪಬ್ಲಿಕಲ್ಲಿ ಹೇಳ್ತೀರಾ? ಹಾಗೆ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಮಾತಾಡಿದ್ದು ಪಬ್ಲಿಕಲ್ಲಿ ಚರ್ಚೆ ಮಾಡೋಕ್ಕಂತದ? ನಮ್ಮದು ಕುಟುಂಬ ರೀ. ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ಕ್ಯಾ ಜಮೀರ್ ಭಾಯ್, ಇತ್ನಾ ದೂರ್, ಕ್ಯಾ ಹಾಲ್ ಚಾಲ್, ಕೈಸಾ ಚಲ್ ರಾ ಅಂತ ಹೊಸಪೇಟೆಗೆ ಬಂದಿದ್ದ ಸಚಿವರನ್ನ ಕೇಳಿದ್ವಿ. ಒಂದು ಮಾತು ಹೇಳಲಾ ಅಂತ ಶುರುವಾದ ಜಮೀರ್ ಡೈಲಾಗ್ ಬಪ್ಪರೆ ಅನ್ನೋಂಗಿತ್ತು. ಸಿಎಂ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆದ್ಮೇಲೆ ಚರ್ಚೆ ಮಾಡಬೇಕು. ಸಿದ್ದರಾಮಯ್ಯ 5 ವರ್ಷ ಸಿಎಂ, ಹಂಗೆ ಪಕ್ಷದ ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಹೇಳೋದನ್ನ ಹೇಳಿ ಮುಗಿಸಿದ್ರು. ಅದ್ರ ಮೇಲೆ ಹೈಕಮಾಂಡ್ ಹಾಕಿರೋ ಗೆರೆಯನ್ನ ನಾವು ದಾಟಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತವ್ರೆ, ಅಧ್ಯಕ್ಷ ಕುರ್ಚಿಯಲ್ಲಿ DK ಶಿವಕುಮಾರ್ ಕೂತವ್ರೆ. ಎರಡೂ ಖಾಲಿ ಇಲ್ಲ. ಅದೇನಾರ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿದೆ? ನಾವು ಮಾಡಕ್ ಸಾಧ್ಯ ಆಗಲ್ಲ. ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಏನಿದ್ರು ನಮ್ಮ ಹೈಕಮಾಂಡ್ ಹಾಕಿದ ಗೆರೆನ ನಾವು ಯಾರು ದಾಟಲ್ಲ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ಮಧುಗಿರಿ ರಾಜಣ್ಣನ್ ಸ್ಟೈಲೇ ಸ್ಟೈಲು. ಕುಮಾರ್ ದೋ ತುಕಡ ಹಾಸನದಲ್ಲಿ ಜೆಂಡಾ ಹಾರಿಸಿ ನಮ್ಮನ್ನ ಮಾತಾಡಬೇಡ ಅಂದಿದ್ದಾರಪ್ಪ, ನಾನ್ ಮಾತಾಡಲ್ಲ ಅಂದ್ರು. ಅದೆಂಗಾಗತ್ತೆ ಅಂತ ಕೇಳಿದ್ಕೆ ಆಗಲ್ಲ ಅಂತಾನೆ ಫೈನಲಿ ದೊಡ್ಡ ಬಾಂಬನ್ನೇ ಹಾಕಿದ್ರು. KPCCಗೆ ಅವಕಾಶ ಕೊಡ್ತೀನಿ ಅಂದ್ರೆ ಮಂತ್ರಿಗಿರಿ ಬಿಟ್ಟು ಕೆಲಸ ಮಾಡ್ತೀನಿ, ಈಗಲ್ಲ ಆವತ್ ಹೇಳಿದ್ದೆ ಅಂದ್ರು. ನಾನು ಆಗಲೇ ಹೇಳಿದ್ದಲ್ಲ, ರಾಜಕೀಯವಾಗಿ CMದು DCMದು KPCC ಅಧ್ಯಕ್ಷರದು ಅದ್ರ ಬಗ್ಗೆ ನಾವೇನು ಮಾತಾಡಾಗಿಲ್ಲ. AICC ಇಂದ ಯಾರು ಏನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದೀನಿ. ಕೇಂದ್ರದ ಹೈಕಮಾಂಡ್ನವರು ಏನೋ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂದರೆ ನಾನು ಸ್ವೀಕಾರ ಮಾಡಿ ಕೆಲಸ ಮಾಡಲಿಕ್ಕೆ, ಮಂತ್ರಿಗಿರಿ ಬಿಡಲಿಕ್ಕೆ ಸಿದ್ಧ. ಅಷ್ಟಕ್ಕೆ ಮಾತ್ರ, ನಾನೇನು ಅರ್ಜಿ ಹಾಕಿಲ್ಲ. ಒಟ್ಟಾರೆ ರಾಜ್ಯ ರಾಜಕಾರಣ ಮಜು ಆಗಿದೆ. ಕಾಂಗ್ರೆಸ್ನಲ್ಲಿ ಇದು ಲಕ್ಷ್ಮಣ್ ರೇಖೆ ದಾಟಬೇಡಿ ಅಂತ ಹೇಳಿದ್ರೆ ಖಂಡಿತ ದಾಟ್ತಾರೆ. ಸದ್ಯಕ್ಕೆ ಕಬಡ್ಡಿ, ಕುಸ್ತಿ, ಫುಟ್ಬಾಲ್ ಪ್ಲೇಯರ್ಗಳು ತಮ್ಮ ಆಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಆದ್ರೆ ಕೂತಲ್ಲೇ ಆಡೋ ಚೆಸ್ ಇದೆಯಲ್ಲ, ಅದು ನಿಲ್ಲೋದ್ ಕಷ್ಟ, ನಿಲ್ಸೋದೂ ಕಷ್ಟ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.